ಹಲೋ ಫ್ರೆಂಡ್ಸ್, ನೋಡಿ ಇವತ್ತು ಒಂದು ವಿಡಿಯೋ ತಗೊಂಬಂದಿದ್ದೀನಿ ಒಂದು ಹೊಸ ಪ್ರಾಬ್ಲಮ್ ಜೊತೆಗೆ. ಈ ಪ್ರಾಬ್ಲಮ್ಮು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಯೂನಿಕ್ ಆಗಿತ್ತು. ನೋಡಿ ಈ ಥರ ವಿಡಿಯೋ ಮಾಡ್ತಾನೆ ಇರ್ತೀನಿ ನಾನು. ನೋಡಿ ಈ ಪ್ರಾಬ್ಲಮ್ ಏನಂದರೆ, ಮಿಷಿನಲ್ಲಿ ಎರರ್ 8 ಬರ್ತಾ ಇದೆ. ಎರರ್ 8 ಬಂದರೆ ಇಲ್ಲ ಸಾಲ್ನೆಡ್ ಸೆನ್ಸರು ಪ್ರಾಬ್ಲಮ್ ಇರ್ತದೆ. ಆದರೆ ಇದರಲ್ಲಿ ಆ ಥರ ಇಲ್ಲ. ತುಂಬ ಟೈಮ್ ಹಿಡಿತು ನನಗೂ ಈ ಪ್ರಾಬ್ಲಮ್ ಕಂಡುಹಿಡಿಯೋಕ್ಕೆ. ಇದು ಒಂದು ಯೂನಿಕ್ ಪ್ರಾಬ್ಲಮ್. ನೋಡಿ ಎರರ್ 8 ಬರ್ತಾ ಇದೆ. ಈ ಎರರ್ 8 ಬಂತು ಅಂದರೆ ಇಲ್ಲ ಬೋರ್ಡ್ ಕಂಪ್ಲೇಂಟು, ಇಲ್ಲ ಸೆನ್ಸರು, ಇಲ್ಲಾಂದರೆ ಸಾಲ್ನೆಡು. ಆದರೆ ಈ ಮಿಷಿನಲ್ಲಿ ಅದು ಮೂರೂ ಅಲ್ಲ. ಇದರಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ಅಂತ ನಾನು ಬಂದೆ, ಆದರೆ ಅದು ನೋಡಿದ್ರೆ ತುಂಬ ಟೈಮ್ ಹಿಡಿದುಬಿಡ್ತು ನನಗೂ. ನೋಡ್ತಾ ಇರಿ ಯಾವ ಥರ ಈ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿದ್ದೀನಿ ಅಂತ. ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂದರೆ, ಈ ಥರ ಪ್ರಾಬ್ಲಮ್ಮು ನಿಮಗೂ ಯಾವುದಾದ್ರೂ ಬಂತು ಅಂದರೆ ನಾನು ಮಾಡಿರೋ ಸ್ಟೆಪ್ ಬೈ ಸ್ಟೆಪ್ ಚೆಕಿಂಗ್ ಮಾಡಿರೋದ್ರಲ್ಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ನೋಡಿ ಈ ವಿಡಿಯೋದಲ್ಲಿ ನೋಡ್ತಾ ಇರಿ ಯಾವ ಥರ ನಾನು ಆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದ್ದೀನಿ ಅಂತ. ನೋಡಿ ಫಸ್ಟ್ ನಾನು ಸಿಂಪಲ್ ಪ್ರಾಬ್ಲಮ್ ಇರುತ್ತೆ ಅಂತ ನೋಡಿ ಸ್ಕ್ರೂಗಳೆಲ್ಲ ಬಿದ್ದೈತು. ಒಂದಕ್ಕೆ 2 ಸ್ಕ್ರೂ ಬಿದ್ದಿತ್ತು. ಇದರಿಂದನೇ ಪ್ರಾಬ್ಲಮ್ ಅಂದ್ಕೊಂಡು ನಾನು ಸಾಲ್ವ್ ಮಾಡ್ತಾನೆ ಇದ್ದೆ ಪ್ರಾಬ್ಲಮ್ನ. ಆದರೆ ಅದು ಲಾಸ್ಟಲ್ಲಿ ಬೇರೆ ರೀತಿಯಾಗಿ ನನಗೆ ಫೈಂಡ್ ಔಟ್ ಆಯಿತು. ನೋಡ್ತಾ ಇರಿ ವಿಡಿಯೋ. ನೋಡಿ ಇವಾಗ ರನ್ನಿಂಗು ಆಗ್ತಾ ಐತೆ. ಯಾರು ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ಬಿಡುತ್ತೆ. ಇವಾಗ ನೋಡಿ ಕ್ಲೀನಾಗಿ ರನ್ನಿಂಗ್ ಆಗ್ತೈತೆ. ಆದರೆ ಇದು ನೈಟ್ ಬಿಡೋ ಟೈಮಲ್ಲಿ ಒಂದು ಅಬ್ನಾರ್ಮಲ್ ಒಂದು ಸೌಂಡು, ಎಕ್ಸ್ಟ್ರಾ ಅಬ್ನಾರ್ಮಲ್ ಸೌಂಡ್ ಐತೆ. ನೋಡಿ ಈ ಸ್ಕ್ರೂ ಬಂದ್ಬಿಟ್ಟು ಇಲ್ಲಿಗೆ ಪ್ಲೇಸ್ಮೆಂಟ್ ಆಗುತ್ತೆ. ಇದನ್ನು ನಾವು ಫಿಟ್ ಮಾಡ್ಕೊಂಬಿಡೋಣ. ಹಂಗೆ ನೋಡ್ತಾ ಇರಿ ಇವಾಗ ನಾನು ಯಾವ ಥರ ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತೀನಿ. ನೋಡಿ ಫಸ್ಟ್ ಇದು ಬ್ಲೇಡ್ ಪ್ರೆಷರ್ ಸ್ಪ್ರಿಂಗು ಇದು ಆಚೆ ತೆಗಿಯೋಣ. ನನಗೆ ಇದರಲ್ಲೇ ಏನೋ ಡೌಟ್ ಐತೆ. ನೋಡಿ ಇದು ಪ್ರೆಷರ್ ಸ್ಪ್ರಿಂಗ್ ಕೂಡ ಚೆನ್ನಾಗೇ ಐತೆ, ಒರಿಜಿನಲ್ ಸ್ಪ್ರಿಂಗ್ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನನಗೆ ರಾಡ್ ಮೇಲೆ ಡೌಟ್ ಐತೆ. ನೋಡಿ ರಾಡು ಎಷ್ಟು ಡಿಫ್ರೆಂಟ್ ಐತೆ. ಇದು ನಾನು ಹೊಸ ತಗೊಂಬಂದಿದ್ದೀನಿ. ನೋಡಿ ಅದು ಈ ಎಡ್ಜಲ್ಲಿ ಕಟ್ಟಾಗ್ಬಿಡುತ್ತೆ. ಆ ಕಟ್ಟಾಗಿರೋದನ್ನ ಲೇತಲ್ಲಿ ಟರ್ನ್ ಮಾಡಿಬಿಟ್ಟು ಹೈಟ್ ಕಮ್ಮಿ ಮಾಡಿ ಹಾಕಿದ್ದಾರೆ. ಅದಕ್ಕೋಸ್ಕರನೇ ಒಳಗಡೆ ಏನು ಮಾಡಿದ್ದಾರೆ, ಸ್ಪ್ರಿಂಗ್ ಒಂದು ಎಕ್ಸ್ಟ್ರಾ ಕಟ್ ಮಾಡಿ ಹಾಕಿದ್ದಾರೆ. ಅದು ಬಿಚ್ಚೋ ಟೈಮಲ್ಲಿ ಎಲ್ಲ ಪುಡಿ ಆಗಿ ಬಿದ್ದಿತ್ತು. ಅದು ತೋರ್ಸೋಕ್ಕಾಗಿಲ್ಲ. ನೋಡಿ ಇಷ್ಟು ಹೈಟ್ ಅಡ್ಜಸ್ಟ್ಮೆಂಟು ಎಲ್ಲಾಗುತ್ತೆ, ಆಗೋದಿಲ್ಲ. ನಾನು ನೋಡಿ ಹೊಸ ತಗೊಂಬಂದಿದ್ದೀನಿ, ಇವಾಗ ಫಿಟ್ ಮಾಡ್ತೀನಿ. ಸ್ವಲ್ಪ ಟೈಟ್ ಐತೆ. ಇದಕ್ಕೆ ನಾನು ಸ್ವಲ್ಪ ಎಂಬ್ರಿ ಹೊಡೆದು ಹಾಕಬೇಕಾಗತ್ತೆ. ಫ್ರೀಯಾಗಿ ಹೋಗಬೇಕು. ನೋಡಿ ಅದನ್ನು ಎಂಬ್ರಿ ಹೊಡೆಯೋಕ್ಕೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಈ ಥರ ಸಿಂಪಲ್ ವೇಯಲ್ಲಿ ರಾಡ್ಗೆ ಎಂಬ್ರಿ ಹೊಡಿತಾ ಇದ್ದೀನಿ. ಸ್ವಲ್ಪ ಅನ್ಸೈಜ್ ಐತೆ. ಇದು ತಗೊಂಬಂದ್ಬಿಟ್ಟಿದ್ದೀವಿ. ಇವಾಗ ಇದು ಮಾಡಲೇಬೇಕು. ಅದಕ್ಕೆ ನೋಡಿ ಎಂಬ್ರಿ ಈ ಥರ ಈವನ್ ಆಗಿ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಹೊಡೆದ್ರೆ ಆಗುತ್ತೆ. ನೋಡಿ ಇವಾಗ ಈ ಹೊಸ ಪಾರ್ಟ್ಸ್ ತಗೊಂಬಂದ್ರೂ ಕರೆಕ್ಟಾಗಿ ಫಿಟ್ಟಿಂಗೇ ಆಗೋದಿಲ್ಲ. ಪಾರ್ಟ್ಸ್ಗಳು ಕ್ವಾಲಿಟಿನೇ ಇಲ್ಲ. ನಾವು ಅದಕ್ಕೆ ಎಷ್ಟು ಕಷ್ಟಪಟ್ಬಿಟ್ಟು ಫೈಲಿಂಗು, ಗ್ರೈಂಡಿಂಗು, ಎಂಬ್ರಿ ಎಲ್ಲ ಮಾಡಿ ಹಾಕ್ಬೇಕು. ಯಾಕೆ ಈ ಥರ ಅನ್ಸೈಜ್ಗಳು ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಕ್ರಾಸಾಗಿ ಕುತ್ಕೊತೈತೆ. ಇದೆಲ್ಲ ನಾವು ಮಾಡೋಕ್ಕೆ ಹೋದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಅದಕ್ಕೆ ಇದನ್ನು ನಾನು ಫಿಟ್ಟಿಂಗ್ ಮಾಡಿ ನಿಮಗೆ ಟಿಚಿಂಗ್ ಮಾಡಿ ತೋರಿಸ್ಬಿಡ್ತೀನಿ. ಪ್ರಾಬ್ಲಮ್ ಇದೇನೆ.
ರಾಡ್ ಹೈಟ್ ಚಿಕ್ಕದಾಗೈತೆ, ಅದಕ್ಕೋಸ್ಕರ ಒಳಗಡೆ ಒಂದು ಸ್ಪ್ರಿಂಗ್ ಬೇರೆ ಹಾಕಿದ್ದಾರೆ. ಅದು ಬ್ಲೇಡ್ ಸ್ಪ್ರಿಂಗ್ ಬರುತ್ತಲ್ಲ, ಎಕ್ಸ್ಟ್ರಾ ಸ್ಪ್ರಿಂಗ್ ಹಾಕಿದ್ದಾರೆ. ಅದು ಇಷ್ಟು ದಿವಸ ಚೆನ್ನಾಗಿ ಓಡ್ತು. ಅದು ಫುಲ್ ಪುಡಿ ಪುಡಿ ಆದಾಗ ಸೆಂಟ್ರಲ್ಲಿ ಸಿಗಾಕೊಂಡು ಎರರ್ ಸ್ಟಾರ್ಟ್ ಆಯಿತು. ಓಕೆ ಫ್ರೆಂಡ್ಸ್, ನೋಡಿ ಮಿಷಿನ್ ಇವಾಗ ರನ್ನು ಆಗೈತು, ಕ್ಲೀನಾಗಿ ರನ್ ಆಗ್ತೈತಿ. ಯಾವುದೇ ಒಂದು ಅಬ್ನಾರ್ಮಲ್ ನಾಯ್ಸ್ ಇಲ್ಲ. ಬ್ಲೇಡ್ ಬಂದ್ಬಿಟ್ಟು ಕ್ಲೀನಾಗೆ ಫಂಕ್ಷನ್ ಆಗ್ತೈತೆ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಮತ್ತು ನನ್ನ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟೋಗಿ, ನನ್ನ ಕೆಲಸ ಇಷ್ಟ ಇದೆ ಲೈಕ್ ಮಾಡ್ಬಿಟ್ಟೋಗಿ. ಮತ್ತು ನೆಕ್ಸ್ಟು ನಿಮಗೆ ಯಾವ ಮಿಷಿನ್ ಬಗ್ಗೆ ವಿಡಿಯೋ ಹಾಕಬೇಕು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋಗೆ ಆ ಥರ ಮಿಷಿನ್ ಸಿಕ್ತು ಅಂದರೆ ಆ ಪ್ರಾಬ್ಲಮ್ಗೆ ಫೈಂಡ್ ಔಟ್ ಮಾಡಿ ಆ ವಿಡಿಯೋನ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ.